ನಮಸ್ಕಾರ ವೀಕ್ಷಕರೇ, ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ನಾನೀಗ ನಿಂತಿರುವಂಥ ಜಾಗ ಗುಮ್ಮಟ ನಗರಿ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಚುನಾವಣೆ ಕಾವು ಹೆಚ್ಚಾಗ್ತಾ ಇದೆ. ಈ ಬಾರಿ ಬಿಜೆಪಿಯಿಂದ ಕಣದಲ್ಲಿರೋದು ರಮೇಶ್ ಜಿಗಜಿಣಗಿ ಅವರು, ಹಾಲಿ ಸಂಸದರು. ಹಾಗೆಯೇ ಕಾಂಗ್ರೆಸ್ನಿಂದ ಕಟ್ಟಾಳು ಆಗಿ ಸ್ಪರ್ಧೆ ಮಾಡ್ತಾ ಇರೋದು ರಾಜು ಅಲಗೂರ. ನೇರವಾದ ಹಣಾಹಣಿಯನ್ನು ನಿರೀಕ್ಷೆ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಕಾದು ನೋಡಬೇಕು ಮೋದಿ ಅಲೆ ವಿಜಯಪುರದಲ್ಲಿ ವರ್ಕೌಟ್ ಆಗುತ್ತಾ, ಹಾಗೆಯೇ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಈ ಬಾರಿ ಕೈ ಹಿಡಿಯುತ್ತಾ ಅಂತೇಳಿ ವಿಜಯಪುರ ಲೋಕಸಭಾ ಕ್ಷೇತ್ರದ ಮತದಾರ ಪ್ರಭುಗಳನ್ನು ಮಾತನಾಡಿಸ್ತಾ ಹೋಗೋಣ ಬನ್ನಿ. ಯಾರಿಗೆ ವೋಟ್ ಮಾಡ್ಬೇಕಂತ ಮಾಡಿರಿ ಸರ್ ಈ ಸಲ? ನಮ್ಮ ಕಾಂಗ್ರೆಸ್ ಐತಿ. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಸರ್? ಹಮೀದ್ ಮುಷರೀಫ್ ಹಂಗಾಗಿ ರಾಜು ಅಲಗೂರ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಗೊತ್ತಾ? ಅವ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಸರ್, ಅಷ್ಟು ನಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಗೊತ್ತಿಲ್ಲ, ವೋಟ್ ಮಾಡ್ತೀರಾ ಕಾಂಗ್ರೆಸ್ಗೆ? ಬರೀ ನಾವು ವೋಟ್ ಹಾಕಿ ಅವಳಿ. ಹಂಗಾಗಿ ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳೆಲ್ಲ ಇಷ್ಟ ಆಯ್ತಾ? ಇಷ್ಟ ಬರೋದು ಇಷ್ಟ ಇಲ್ರಿ. ಇಷ್ಟ ಇಲ್ಲ ಆದ್ರೂ ಕಾಂಗ್ರೆಸ್ಗೆ ಇಲ್ಲ. ನಮ್ಮ ಊರಾಗ ಬಿಜೆಪಿನೇ ಐತ್ರಿ. ಬಿಜೆಪಿ ಮಾಡ್ತೀರಾ ಹೆಂಗೆ? ನಮ್ಮ ಸೈಡ್ನಾಗ ಕಾಂಗ್ರೆಸ್ ಐತ್ರಿ. ಕಾಂಗ್ರೆಸ್ ಪೂರ ಕಾಂಗ್ರೆಸ್ ಐತ್ರಿ ನಮ್ದು. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಸರ್? ಗ್ಯಾರಂಟಿ ಯೋಜನೆ ನೋಡ್ಕೊಂಡ ಹೆಂಗೆ? ಹಂಗಿಲ್ರಿ, ಈಗ 2 ಸಲ ಐತ್ರಿ ಬಿಜೆಪಿ ಬಂದ ಕೇಸ ನೋಡಿವ್ರಿ ಎಲ್ಲಾರು. ಏನೇನಾಗೈತಿ ಏನೇನಿಲ್ಲ ಸಾಕು. ಈಗ ಕಾಂಗ್ರೆಸ್ ಒಂದು ಸಲ ಮಾಡ್ಕೇಸ ನೋಡುದು. ಕಾಂಗ್ರೆಸ್ ಮಾಡ್ಬೇಕಂತಿದ್ದೀರಾ? ರಾಜು ಅಲಗೂರ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಗೊತ್ತಾ ಅವ್ರ ಬಗ್ಗೆ? ರಾಜು ಅಲಗೂರ ಗೊತ್ತಾ? ಹೆಂಗೆ ವ್ಯಕ್ತಿ? ಚಲೋ ಅದಾರೆ. ಕಾಂಗ್ರೆಸ್ಗೆ ಓಟು. ಮೋದಿ ಆಡಳಿತ ಖುಷಿ ಕೊಡ್ತಾ? ಮೋದಿ ಆಡಳಿತ ಖುಷಿ ಕೊಡ್ತಾ? ಯಾರಿಗೆ ವೋಟ್ ಮಾಡ್ಬೇಕಂತ ಮಾಡಿರಿ ಸರ್? ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್? ಈ ಸಲ 24 ಗ್ಯಾರಂಟಿ ಅದಾವ. 24 ಗ್ಯಾರಂಟಿ ನಂಬ್ಕೊಂಡು ವೋಟ್ ಮಾಡ್ತೀರಾ? ಅವ್ರು ಗ್ಯಾರಂಟಿ ಕೊಡೋದು ಗ್ಯಾರಂಟಿನೇ. ಮತ್ತೆ ಈಗ ಕೊಡಾಕ್ತಾರಲ್ಲ ಸ್ಟೇಟ್ ಗೌರ್ಮೆಂಟ್ 5 ಗ್ಯಾರಂಟಿ. ಗಂಡಸರಿಗೆ ಏನು ಕೊಟ್ಟಿಲ್ಲ? ಗಂಡಸ್ರಿಗೆ ಬಿಡ್ರಿ, ಮನ್ಯಾಗ ಹೆಣ್ಮಕ್ಳಿರು ಬರಾಕತ್ತಾವಲ್ಲ. ಗಂಡಸರೇನು ದುಡಿತಾರ, ದುಡಿತಾರ. ಮತ್ತು ಹೆಣ್ಮಕ್ಳಿಗೆ ಎಷ್ಟೇ ಸಹಾಯ ಆಗ್ತಿತ್ತು, ಮೆಡಿಕಲ್ ಆಗಲಿ ದವಾಖಾನಿಗಾಗಲಿ ಭಾಳ ಸಹಾಯ ಆಗ್ತೈತಿ. ಈ ಸಲ ಕಾಂಗ್ರೆಸ್ ಬರುವುದು ಖಚಿತ. ಮುಂಚಿಂದ ಕಾಂಗ್ರೆಸ್ ಸಪೋರ್ಟ್ ಮಾಡ್ಕೊಂಡು ಬಂದವರು ಈಗ ಗ್ಯಾರಂಟಿ ನೋಡಿ ಸಪೋರ್ಟ್ ಮಾಡ್ತಿರೋದು? ಇಲ್ಲ, ಮುಂಚಿಂದ ಕಾಂಗ್ರೆಸ್. ಇನ್ಮ್ಯಾಲ ಮತ್ತಿಷ್ಟು ಹೆಚ್ಚು ಕಾಂಗ್ರೆಸ್ ಗ್ಯಾರಂಟಿನ. ಮೋದಿ ಆಡಳಿತ ಇಷ್ಟ ಆಯ್ತಾ? ಏನು ಅಷ್ಟು ಇಷ್ಟ ನಮಗೆ ಆಗಲಿಲ್ಲ. ಅವ್ರು ಆಗುವ ಮಂದಿಗೆ ಆಗ್ತಾ ಇದೆ. ಏನು ಮೋದಿ ಅವ್ರು 15 ಲಕ್ಷ ಅವು ಎಲ್ಲ ನಿಮಗೂ ಗೊತ್ತಿದೆ ಅಲ್ಲ. ಏನು ಮೀಡಿಯಾದವ್ರಿಗೆ ಭಾಳ ಹೇಳೋದು ಏನು ಅಷ್ಟು ಇದು ಇಲ್ಲ, ಹೌದಾ? ಹಾಗಾಗಿ ನಿಮ್ಮ ಆಯ್ಕೆ ಮೋದಿ. ರಾಹುಲ್ ಗಾಂಧಿ ಪ್ರಧಾನಿ ಮಾಡ್ತೀರಾ? ರಾಹುಲ್ ಗಾಂಧಿ ಗ್ಯಾರಂಟಿ. ಯಂಗಿಸ್ಟ್ ಅದಾರ ಮತ್ತು ಎಜುಕೇಟೆಡ್ ಅದಾರ, ಹೌದಲ್ಲ? ಪ್ರಧಾನಿ ಆಗ್ಲಿ ನಿಮ್ಮ ಬೈಕ್ ಅಂತ. ರಾಹುಲ್ ಗಾಂಧಿ. ಯಾರಿಗೆ ವೋಟ್ ಮಾಡ್ಬೇಕಂತ ಮಾಡಿರಿ ಮೇಡಮ್? ನೋಡ್ತೀವಿ, ವಿಚಾರ ಮಾಡ್ತೀವಿ. ಡಿಸೈಡ್ ಮಾಡಿಲ್ಲ ಇನ್ನ ಇಲ್ಲ. ಬಿಜೆಪಿ ಕಾಂಗ್ರೆಸ್ ನಿಮ್ಮ ಫೇವರ್? ಬಿಜೆಪಿ. ಯಾಕೆ ಮೇಡಮ್? ಮೋದಿ ಮುಖ ನೋಡ್ಕೊಂಡ? ಹೌದು. ಇಲ್ಲಿ ರಮೇಶ್ ಜಿಗಜಿಣಗಿ ಅವ್ರು ಕೆಲಸ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಎಲ್ಲ ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತು. ಕಾಂಗ್ರೆಸ್ ಸರ್ಕಾರದ ವೋಟ್ ಮಾಡಲ್ವಾ ಕಾಂಗ್ರೆಸ್ಗೆ? ಇಲ್ಲ, ಮುಂಚೆಯಿಂದ ಬಿಜೆಪಿ ವೋಟ್ ಮಾಡ್ಕೊಂಡು ಬಂದವರು. ಥ್ಯಾಂಕ್ ಯು ಮಾತಾಡೋದಕ್ಕೆ. ಬಿಜೆಪಿ. ಯಾಕೆ ಬಿಜೆಪಿ? ಮೋದಿ ಮುಖ ನೋಡ್ಕೊಂಡ? ಇಲ್ಲ, ಸರ್ಕಾರ ಚಲೋ ಐತಿ. ಅದಕ್ಕೆ ಸರ್ಕಾರ ಚಲೋ ಇದೆ. ಕೇಂದ್ರ ಸರ್ಕಾರ ಚೆನ್ನಾಗಿದೆ. ಕೇಂದ್ರ ಸರ್ಕಾರ ಚಲೋ. ರಾಜ್ಯ ಸರ್ಕಾರ ಹೆಂಗಿದೆ? ರಾಜ್ಯ ಸರ್ಕಾರ ಚಲೋ ಇಲ್ಲ. ಚೆನ್ನಾಗಿಲ್ಲ. ಯಾಕೆ? ಗ್ಯಾರಂಟಿ ಕೊಟ್ಟಿದ್ದಾರೆ. ಗ್ಯಾರಂಟಿ. ಗ್ಯಾರಂಟಿ ಬೇಕಿತ್ತಾ? ಗ್ಯಾರಂಟಿ ಫ್ರೀ ಟಿಕೆಟ್ ಬೇಕಿತ್ತಾ? ಫ್ರೀ ಟಿಕೆಟ್ ಏನು ಬೇಡ, ಎಲ್ಲ ಚಲೋ ಇಲ್ಲ. ರಾಜ್ಯ ಸರ್ಕಾರ ಚಲೋ ಇಲ್ಲ. ರಮೇಶ್ ಜಿಗಜಿಣಗಿ ಕೆಲಸ ಮಾಡಿದಾರ ವಿಜಯಪುರಲ್ಲಿ? ಇಲ್ಲ, ಮಾಡಿಲ್ಲ. ಹಂಗಾದ್ರೆ ವೋಟ್ ಮಾಡ್ತೀರಾ ಅವ್ರಿಗೆ ಬಿಜೆಪಿಯಿಂದ? ಮಾಡ್ತೀರಿ. ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ವೋಟ್ ಮಾಡ್ತೀರಿ? ಬಿಜೆಪಿ ಮಾಡ್ತೀರಿ. ನಿಮ್ಗೆ ಮೋದಿನೇ ಬೇಕಂಗಾದ್ರೆ? ಮೋದಿ. ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ? ಕಾಂಗ್ರೆಸ್ಗೆ. ಯಾಕೆ? ಫ್ರೀ ಬಸ್ ಕೊಟ್ಟಿದ್ದಾರೆ ಅಂತ? ಹಂಗಲ್ಲ, ಅವರಿಗೆ ಅಂದ್ರೆ ಇವಾಗ ಎಲ್ಲ ಹೆಲ್ಪ್ ಮಾಡಿದಾರಲ್ಲ ಅಂತ ಅದಕ್ಕೋಸ್ಕರ 2,000 ರೂಪಾಯಿ ಗ್ಯಾರಂಟಿ ಯೋಜನೆಗಳೆಲ್ಲ ಖುಷಿ ಕೊಡ್ತು ನಿಮ್ಗೆ? ಖುಷಿ ಕೊಡ್ತು. ಫ್ರೀ ಬಸ್ ಅಲ್ಲಿ ಓಡಾಡ್ತೀರಾ ಮೇಡಮ್ ನೀವು? ಬಸ್ ಒಂದು ಫ್ರೀ ಮಾಡಬಾರ್ದಿತ್ತು ಅನಿಸ್ತು. ಕಷ್ಟ ಆಗ್ತಿದೆ. ಅದು ಬಿಟ್ಟು ಬೇರೆದೆಲ್ಲ ಓಕೆ, ಆದ್ರೆ ಬಸ್ ಒಂದು ಫ್ರೀ ಮಾಡಬಾರ್ದಿತ್ತು ಅನಿಸ್ತು. ನೋಡಿ, ಡೈಲಿ ಹೋಗಿ ಬರೋಕೆ ಬಹಳ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ. ಮೋದಿ ಆಡಳಿತ ನಿಮ್ಗೆ ಖುಷಿ ಕೊಟ್ಟಿಲ್ವಾ?
ಖುಷಿ ಕೊಡ್ತು. ಈ ಬಾರಿ ಚೇಂಜಸ್ ಬಯಸ್ತಿದ್ರೆ ಹೆಂಗೆ? ಹೌದು, ಆಗ್ಬೇಕು. ಇನ್ನೂ ಅಷ್ಟೊಂದು ಅಂದ್ರೆ ಹೇಳ್ದಷ್ಟೇನು ಆಗಿಲ್ಲ ಅನಿಸ್ತು, ಇನ್ನೂ ಆಗ್ಬೇಕು ಅನಿಸ್ತು. ಹೀಗಾಗಿ ಕಾಂಗ್ರೆಸ್. ಹೌದು. ಥ್ಯಾಂಕ್ ಯು ಮೇಡಮ್. ಏನು ಓದ್ತಾ ಇದ್ದೀರಾ ನೀವು? ನಾನು ಜಾಬ್ ಮಾಡ್ತಿದ್ದೀನಿ. ಜಾಬ್ ಮಾಡ್ತಾ ಇದ್ದೀರಾ? ಯಾರಿಗೆ ವೋಟ್ ಮಾಡ್ಬೇಕಂತ ಮಾಡಿರಿ? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಕಾಂಗ್ರೆಸ್ಗೆ? ಯಾಕೆ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ ಅಂದ್ರೆ ಏನು ಹೇಳಿದ್ವಿ? ಯಾಕೆ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತೀರಾ? ಹಾಂ, ನಮಗೆಲ್ಲ ಸಹಾಯ ಬಿಡ್ಯಾರ. ರೊಕ್ಕ ರೂಪಾಯಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಅಷ್ಟ. ಮತ್ತೊಂದು ಗಂಡಸರಿಗೆ ಏನು ಕೊಟ್ಟಿಲ್ಲಲ್ಲ ಕಾಂಗ್ರೆಸ್? ಗಂಡಸರಿಗೆ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಅವು ನಮಗೆ ಬರತ್ತಾವ, ಅವು ಎಲ್ಲಿ ಹೋಗಂಗಿಲ್ಲ. ಅವ ಸಂಸಾರಕ್ಕೆ ಉಪಯೋಗ ಮಾಡ್ತಾರ ಅವರು. ಫ್ರೀ ಬಸ್ಸಲ್ಲಿ ಓಡಾಡಿರ ಅಂಕಲ್? ಹಾಂ, ಫ್ರೀ ಬಸ್ ಬಿಟ್ಟಾರಲ್ಲ? ಹಾಂ, ಬಸ್ ಫ್ರೀ ಅಷ್ಟೇ. ಯಾಕೆ ಎಲ್ಲಾನು ಐತಿ. ಅಕ್ಕಿ ಕೊಡ್ತಾರ, ಅಕ್ಕಿ ಸಹಾಯ ಮಾಡ್ತಾರಿಲ್ಲ. ಹೋಗಿ ಪುಂಚಾಟ ಕೊಡ್ತಾರ. ಯಾರಿಗೆ ಹಾಕಿದ್ರು ನಮ್ಗೆ ದುಡಿದೊತ್ತು ಬೆನ್ನು ಬಿಡಂಗಿಲ್ಲ. ಕಾಂಗ್ರೆಸ್ದವರು ನಮಗೆ ನಮ್ಗೆ ದುಡಿದು ಬೆನ್ನು ಬಿಡ್ಸಂಗಿಲ್ಲ. BJP ಅವರು ದುಡಿದು ಬೆನ್ನು ಬಿಡ್ಸಂಗಿಲ್ಲ. ನಾವು ದುಡ್ದಾಗ ನಮ್ಗೆ ರೊಟ್ಟಿ ಬರೋದು. ನಮ್ಮ ಮನಸ್ಸಿಗೆ ಬರುತ್ತೆ. ಯಾರಿಗೆ ಹಾಕ್ತೀವಿ ಹೋಗ್ಯಪ್ಪ. ಅವ್ರಿಗೆ ಪಾಟೀಲ್ MP ಪಾಟೀಲ್ PAಗಳು ನಾವೆಲ್ಲ ಯಜಮಾನಿಗಳು. MB ಪಾಟೀಲ್ ಅಂದ್ರೆ ಇಷ್ಟನಾ ನಿಮ್ಗೆ? ಹಂಗಾಗಿ ಅವ್ರಿಗೆ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ? ಹಾಂ, ಸಿದ್ದರಾಮಯ್ಯ ಇಷ್ಟ ಆಗ್ಲಿಲ್ವಾ? ಸಿದ್ದರಾಮಯ್ಯ MP ಪಾಟೀಲ್ ಎಲ್ಲ ಒಂದಲ್ಲ. ಹೌದು, ಒಂದೇ. ಹಾಂ, ಮತ್ತ ಆತು. ಮೋದಿ ನೋಡ, ಮೋದಿ ಯಾವಾಗ ಏನು ನಮಗೆ ನಾವು ಸಹಾಯ ಮಾಡ್ಕೊಂಡಿವು? ಏನು ಸಹಾಯ ಮಾಡಿಲ್ಲ. ಏನು ಮಾಡ್ಯಾರ ಹೇಳಿ ನೋಡು ನೀನು. ನೀವ್ ಹೇಳ್ಬೇಕು ಏನು ಮಾಡಿದ್ರ ಅಂತ. ನಮ್ಗೆ ಏನು ಮಾಡ್ಯಾರ? ಜಿಗಿಜಿಣಗಿ ಏನ್ ಮಾಡಿಲ್ವಾ? ಹಾಂ, ಜಿಗಿಜಿಣಗಿ ಅದಕ್ಕೆ MP ಹಾಂ, ಅವ್ರ ಮೂತಿ ಸಹಿತ ನೋಡಿರಿ ನಾವು. ನೋಡಿಲ್ಲ. ಟಿವಿಯಾಗ ಏನು ನೋಡ್ತೀವಿ ಅತ್ತಕ್ಕರೆ. ಎಂತೂ ನಮ್ಮ ಭಾಗದಾಗ ಬಂದಿಲ್ಲ ಅವರು. ಥ್ಯಾಂಕ್ ಯು ಅಜರ ಮಾತಾಡೋದಕ್ಕೆ. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ನಂಗೆ. ಅದ ಎಂತೂ ನಮ್ಮ ಭಾಗದಾಗ ಹಾದ್ರೆ ಹೋಗ್ಬೇಕಲ್ಲ. ಅವ್ನಿ ಹಾಯ್ಲಕ್ಕೂ ಬಂದಿಲ್ಲ ಅವರು. ಹೆಂಗೆ ಅವ್ರು ಎಂಥದಾರ ಗೊತ್ತಿಲ್ಲ. MP ಪಾಟೀಲ್ ನೋಡ ಎಲ್ಲಿ ತಕ್ಕ ನೀರಾವರಿ ಮಾಡಿದ್ ಗೊತ್ತೇನ? ಎಷ್ಟು ಖರ್ಚಾಗಿರ್ಬೋದು. ಗೌರ್ಮೆಂಟ್ ಹಾಕ್ಲಿ ತಾನ ಹಾಕ್ಲಿ, ಖರ್ಚು ಎಷ್ಟು ಮಾಡ್ಯಾರ ಅವ. ನಮ್ಮ ಎಲ್ಲ ನೀರಾವರಿ ಇನ್ಕ ಹಾಳಾಗಿ ಹೋಗ್ತಿದ್ವು ಗಾಳಿಗಾರಿ ತಿಳಿತಾನೆ. ಅವ ನೀರಿನಿಂದ ನಾವು ಬದುಕಿದೀವಿ. ಯಾರಿಗೆ ವೋಟ್ ಮಾಡ್ತೀರಿ ಸಲ? ಯಾರು ನಮಗೆ ಅನುಕೂಲ ಮಾಡ್ಯಾರ ಅವ್ರಿಗೆ ಹಾಕ್ತೀವಿ. ಯಾರು ಅನುಕೂಲ ಮಾಡಿದ್ದಾರೆ? ಯಾರು ಅನುಕೂಲ ಮಾಡಿದ್ದಾರೆ ಕೇಳಿದೆ ನಾನು. ಇಬ್ರು ಮಾಡ್ಯಾನ, ಮೋದಿನೂ ಮಾಡ್ಯಾನು. ಮೋದಿ ಮಾಡ್ಯಾರ. ಮೋದಿ ಇಷ್ಟನ ಸಿದ್ದರಾಮಯ್ಯ ಇಷ್ಟ ನಿಮ್ಗೆ? ಇಬ್ರು ಇಷ್ಟ ಅನ್ನೋರಿಲ್ಲ. ಯಾರು ಏನು ಮಾಡ್ತಾರ ಅವ್ರಿಗೆ ಮಾಡಬೇಕಲ್ರಿ. ಹೌದಾ? ಈಗ ವಿಜಯಪುರ ಡೆವಲಪ್ಮೆಂಟ್ ಆಗಿದೆಯಾ? ಬಿಜಾಪುರ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಮಾಡ್ಯಾರ ಯಾರು? ಹಾಂ, ಮಾಡ್ಯಾರ್ರಿ. ಮಾಡ್ಯಾರ. ಈ ಸಲ ನೀವು ಯಾರು ವೋಟ್ ಹಾಕ್ತೀರಾ? ಬಿಜೆಪಿ ಕಾಂಗ್ರೆಸ್? ಈಗ ಯಾವ್ದು ಹಾಕೈತಿ ಅದಕ್ಕೆ ಹಾಕ್ತೀವ್ರಿ. ಯಾವ್ದು ಆಗ್ತದೆ ಅದು ಹಾಕ್ತೀರಾ? ಪರ್ಸನಲ್ ಯಾರಿಗೆ ಹೇಳೋದಿಲ್ವಾ? ಯಾರಿಗೆ ಹೇಳಂಗಿಲ್ಲ ನಾವು. ಯಾವ್ದು ಏನು ಅನುಕೂಲ ಬರ್ತೈತಿ ನೋಡ್ರಿ ಅದಕ್ಕೆ ಹಾಕ್ಬಿಡ್ತೀವಿ. ಬಿಜೆಪಿನ ಹಾಕ್ತಾನ. ಯಾಕೆ ಬಿಜೆಪಿ? ಬಿಜೆಪಿ ಇರ್ಲಿ, ಅವನು ಬೇಕಲ್ಲ. ಮತ್ತೆ ಅವನು ಒಮ್ಮೆ ಯಾರಿಸ್ ತರಬೇಕಲ್ಲ. ಹೇಳ್ತೀವ ಹೋಗಿ ಕಾಂಗ್ರೆಸ್ ಹಾಕ್ರಿ ಏನು ಮಾಡವ್ನಿ? ನಿನಗೆ ಹೇಳೋದು BJP ಹಾಕ್ತಿತ್ತ ಮಾತು ಹೇಳ್ತೀವಿ. ಅಲ್ಲಿ ಹೋಗಿ ಕಾಂಗ್ರೆಸ್ ಮಾಡಿದ್ರೆ ಏನು ಮಾಡವ್ನಿ? ನೀನು ನಮ್ಗೆ ಸಹಾಯ ಮಾಡ್ತೀಯ? ನನ್ಗೆ ಏನು ಬೇಡ. ನೀವು ಯಾರು ನನ್ನ ಮನಸ್ಸು ಯಾರು ಹೇಳ್ತೀವಿ ಅವ್ರಿಗೆ ಹಾಕ್ತೀವಿ. ಅದು ಬೆಸ್ಟ್. ಸೂಪರ್. ಬಿಜೆಪಿಯಾ? ಸರಿ ಸರಿ. ಯಾರು ಅನುಕೂಲ ಮಾಡ್ಯಾರ ಅವ್ರಿಗೆ ಮಾಡಬೇಕು. ನಾವು ಬಿಜೆಪಿ ಹಾಕ್ತೇವೆ. ಯಾಕೆ ಬಿಜೆಪಿ? ಮೋದಿ ಮುಖ ನೋಡ್ಕೊಂಡ? ಹೌದ್ರಿ, ಎಲ್ಲ ಅನುಕೂಲ ಮಾಡ್ಯಾರಲ್ರಿ. ಅನುಕೂಲ ಮಾಡಿ. ಕಾಂಗ್ರೆಸ್ ಅವ್ರು 2,000 ರೂಪಾಯಿ ಕೊಟ್ರಲ್ಲ, ಫ್ರೀ ಬಸ್ ಕೊಟ್ಟರು. ಫ್ರೀ ಬಸ್ ಕೊಟ್ಟಾರ, ಕರೆ ತಿನ್ನಾಕ ಕೊಟ್ಟನಲ್ರಿ ಅವ್ರ ಮೋದಿ ಅವ್ರಿ. ಎಲ್ಲ ಮೋದಿ ಮಾಡ್ಯಾರಲ್ರಿ. 4 ದಿನ ಆಗನ ಬಂದ ಮಾಡ್ತಾರೆ. 4 ದಿವಸ ಬಸ್ ಸಮಸ್ಯೆ ಭಾಳ ಆಗ್ತಿದೆ. ಹಾಂ, ಮತ್ತೆ ಏರಾಗ ಒಟ್ಟು ನಾ ಅಂತೇಳಿ ಅಂದ್ವಿ. ಒಂದು ಬೀಳ್ತಾವ, ಕೈ ಮುರ್ಕೋತಾವ, ಕಾಲು ಮುರ್ಕೋತಾವ. ಅದಕ್ಕೇನು ಸಂಬಂಧ ಐತಿ? ಇದು ಮಾಡಿ ಏನು ಉಪಾಯ ಐತಿ? ಏನೂ ಉಪಾಯ ಇಲ್ರಿ. ಹಾಂ, ಇನ್ನ ಮಾಡ್ರಿ. ನೀನು ಕಾಳಜಿ ಮಾಡಬೇಡ. ಬಿಜೆಪಿ ಓಟ್ರ ನಾ ಯಾವತ್ತು ಬಿಜೆಪಿಗೆ ಹಾಕೋತ ಬಂದ. ಬಿಜೆಪಿನ ಹಾಕ್ತಾನ. ಯಾರಿಗೆ ವೋಟ್ ಮಾಡ್ತೀರಿ? ನೋಡಮ್ರಿ. ಯಾರು ಬಿಜೆಪಿನ ಕಾಂಗ್ರೆಸ್? ನಿಮ್ಗೆ ಯಾರು ಇಷ್ಟ? ನಮ್ಗೆ ಯಾರಾದರೂ ಓಕೆ ನೋಡಮ್ರಿ. ಇನ್ನು ನಮ್ಮ ಊರೊಳಗೆ ಏನೋ ಡೆವಲಪ್ ಆಗ್ಬೇಕ್ರಿ. ಇನ್ನೂ ಸ್ವಲ್ಪ ಕೆಲಸ ಆಗ್ಬೇಕ್ರಿ ಏರಿಯಾ ಒಳಗೆ. ಡೆವಲಪ್ ಆಗಿಲ್ಲ ಇನ್ನೂ ಸ್ವಲ್ಪ ಆಗ್ಬೇಕ್ರಿ. ಯಾರು ನಿಮ್ದು ಸಂಸದರು? ರಮೇಶ್ ಜಿಗಜಿಣಗಿ. ಹಾಂ, ಅವ್ರೆ ಡೆವಲಪ್ ಮಾಡಿಲ್ವ ಅವರು? ಇನ್ನೂ ಸ್ವಲ್ಪ ಆಗ್ಬೇಕ್ರಿ. ಮಾಡಿದಾರೆ, ಹಾಗೇನಿಲ್ಲ. ಇನ್ನೊಂದು ಸ್ವಲ್ಪ. ರಾಜು ಅಲಗೂರ ಗೊತ್ತಾ ನಿಮ್ಗೆ? ಇಲ್ಲ, ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಇಲ್ಲ, ಗೊತ್ತಿಲ್ಲ. ಅವ್ರ ಬಗ್ಗೆ ತಿಳ್ಕೊಳ್ಳಿ. ಹಾಂ ರೀ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಗೊತ್ತಾ? ಹಾಂ, ಇದೆ. ಇವಾಗ ರಾಜ್ಯದಲ್ಲಿ ಇದೆ ಅಲ್ವಾ? 2,000 ರೂಪಾಯಿ ಮತ್ತೆ ಕರೆಂಟ್ ಬಿಲ್ ಫ್ರೀ. ನಿಮ್ಗೇನ ಫ್ರೀ ಬೇಕಾ? ಸಾಕು, ಇಷ್ಟು ಕೊಟ್ಟಿರೋದು ಸಾಕಾ? ಹುಡುಗರಿಗಂತ ಏನು ಫ್ರೀ ಸಿಗುತ್ತೆ? ಏನೂ ಸಿಗಲ್ಲ, ಗೊತ್ತು ನಮಗೆ. ಹುಡುಗರು ಎಲ್ಲ ಹೆಣ್ಮಕ್ಳಿಗೆ ಅಲ್ವಾ ಸಿಗೋದು.
ಹುಡುಗರು ಏನು ಕೊಟ್ಟಿಲ್ಲ, ಬೇಜಾರಿದೆ ಅಲ್ಲ ನಿಮ್ಗೆ ಸ್ವಲ್ಪ? ಅದೊಂಥರ ಬೇಜಾರು, ಪರವಾಗಿಲ್ಲ. ಅನ್ಎಂಪ್ಲಾಯ್ಗೆ ಏನೋ ಅಮೌಂಟ್ ಕೊಡ್ತಿದ್ದಾರೆ ಅಂತ ಕೇಳಿದ್ದೀನಿ, ನೋಡೋಣ. ಸರಿ ಸರಿ. ನಿಮ್ಮ ಹೆಸರು? ಕಿರಣ್ ಅಂತ. ಏನು ಓದ್ತಾ ಇದ್ದಾರೆ ಕಿರಣ್? ನಾವು ಬಿಕಾಮ್ ಕಂಪ್ಲೀಟ್ ಆಗಿದೆ. ಬಿಕಾಮ್ ಕಂಪ್ಲೀಟ್ ಆಗಿದೆ. ಜಾಬ್ ಮಾಡ್ತಿದ್ದೀರಾ ಅಥವಾ ಮಾಸ್ಟರ್ಸ್ ಮಾಡ್ತೀರಾ? ಇಲ್ಲ, ಜಾಬ್ ಮಾಡ್ತಿದ್ದೀನಿ. ಜಾಬ್ ಮಾಡ್ತೀರಾ, ಒಳ್ಳೇದಾಗ್ಲಿ ಕಿರಣ್, ಆಲ್ ದಿ ಬೆಸ್ಟ್. ನಾವು ಕಾಂಗ್ರೆಸ್ದಾಗ. ಕಾಂಗ್ರೆಸ್ ಯಾಕೆ ಸರ್ ಕಾಂಗ್ರೆಸ್? ಹಾಂ, ರಾಜು ಅಲಗುರ? ರಾಜು ಇಲ್ಲೇ ಇಲ್ಲ, ನಮ್ಮ ಬೆಳಗಾವಂದು. ಬೆಳಗಾವ್? ಹಾಂ ಬೆಳಗಾವ್ ಮೃಣಾಲ್ ಹೆಬ್ಬಾಳ್ಕರ್? ಹಾಂ, ಮುನ್ನಾಳಿ ಹೆಬ್ಬಾಳ್ಕರ್. ಅಲ್ಲ, ಹೆಬ್ಬಾಳ್ಕರ್ ಮಗ? ಹಾಂ, ಹೆಬ್ಬಾಳ್ಕರ್ ಮಗ. ಅವ್ರಿಗೆ ಓಟ್ ಮಾಡ್ತಾರೆ? ಅವ್ರು ಹೋಗಿ ಮಾಡ್ತಾರೆ. ಯಾಕೆ ಸರ್? ಯಾಕೆ ಅಂದರೆ ಎಲ್ಲ ಡೆಬ್ಯೂಟಲ್ ಮಾಡಿಬಿಟ್ಟಾರು, ಎಲ್ಲ ಇದು ಮಾಡಿಬಿಟ್ಟಾರು, ಆಕಿನೂ ಇದು ಮಾಡಿದಾರಲ್ಲ, ಅದಕ್ಕೆ ನಾವು ಅವ್ರಿಗೆ ಹುಟ್ಟು ಕೊಟ್ಟವರು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಅಜೀಜ್. ಥ್ಯಾಂಕ್ ಯು. ಹಾಂ ಆರಾಮ್. ಊರ್ ಕಡೆ ಹೊರಟಿದ್ರೆ ಹಂಗೆ? ಹಾಂ ಮದುವೆ ಇದೆ, ನನ್ನ ಮದುವೆ ಹೊಡ್ತಾ ಇದೆ. ಇಲ್ಲೇ ವಿಜಯಪುರದವ್ರು ನೀವು? ಇಲ್ಲ ಬಾಗಲಕೋಟೆ. ಬಾಗಲಕೋಟೆ ಅವರು. ಯಾರು ಗೆಲ್ಬೋದು ಮೇಡಮ್ ಬಾಗಲಕೋಟೆಯಲ್ಲಿ, ಬಿಜೆಪಿನ ಕಾಂಗ್ರೆಸ್? ಯಾ ಜಾಸ್ತಿ ಓಟ್ ಯಾರಿಗೆ ಬರುತ್ತೆ ಅವ್ರು ಗೆಲ್ತಾರೆ. ಅದು ಕರೆಕ್ಟು, ಬಟ್ ನಿಮ್ಮ ಆಯ್ಕೆ, ನೀವು ಯಾರನ್ನ ಆಯ್ಕೆ ಮಾಡಬೇಕು ಅಂತಿದ್ದೀರಾ? ನಾವು ಯಾರು ಚೆನ್ನಾಗಿ ಆಡಳಿತ ನಡೆಸ್ತಾರಲ್ಲ ಅವರಿಗೆ ಪರ್ಸ್ನಲ್ಲ ಹೇಳಲ್ವಾ? ಹೇಳಲ್ಲ. ಈಗ ಮೋದಿ ಆಡಳಿತ ಖುಷಿ ಕೊಡ್ತಾ ನಿಮಗೆ? ಹಾಂ ಕೊಡುತ್ತೆ. ಖುಷಿ ಕೊಡ್ತಾ. ಥ್ಯಾಂಕ್ ಯು ಮೇಡಮ್. ಮಾತಾಡೋದಕ್ಕೆ. ಓದ್ತಾ ಇದ್ದೀರಾ ಅಥವಾ? ಹಾಂ ಓದ್ತಾ ಇದ್ದೀನಿ. ಏನು ಓದ್ತಾ ಇದ್ದೀರಾ? B.Ed ಓದ್ತಾ ಇದ್ದೀನಿ. B.Ed ಓದ್ತಾ ಇದ್ದೀರಾ? ಮುಂದೆ ತುಂಬಾ ಮಕ್ಳಿಗೆ ಪಾಠ ಮಾಡ್ತೀರಾ ಹಾಗಾದ್ರೆ? ಹಾಂ ಮಾಡ್ತೀವಿ. ಮತದಾನ ಅನ್ನೋದು ಗುಪ್ತವಾಗಿರುತ್ತಲ್ವ, ಸೊ ಅದಕ್ಕಾಗಿ ನಾವು ಯಾರಂತ ಹೇಳೋಕ್ಕಾಗಲ್ಲ. ಯಾರು ಚೆನ್ನಾಗಿ ಆಡಳಿತ ನಡೆಸ್ತಾರೆ ಅವರಿಗೆ ಹಾಕ್ತೀವಿ. ಒಳ್ಳೆ ಅಭ್ಯರ್ಥಿಗೆ ಓಟ್ ಮಾಡಿ. ಹಾಂ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡುವುದು. ಯಾರಿಗೆ ಓಟ್ ಮಾಡ್ತೀರಿ ಈಗ? ಯಾರಿಗೆ ಮಾಡಂದ್ರಿ? ಬಿಜೆಪಿಯ ಕಾಂಗ್ರೆಸ್? ಬಿಜೆಪಿ. ಅಲ್ಲ, ಬಿಜೆಪಿ. ಬಿಜೆಪಿ. ಯಾಕೆ ಬಿಜೆಪಿ? ಮುಂದಿನ ಅನುಕೂಲ ಅದು ಅರ್ಲಿ. ದುಡ್ದಾರದೆ ಅಲ್ಲ, ಅದಕ್ಕೆ ದುಡ್ಬೇಕು ಹೇಳೋರು ನಮ್ಮನ್ನ. ಬಿಜೆಪಿಗೆ ಓಟ್ ಹಾಂ ಮಾಡಿ. ಖುಷಿಯಾ ಬಿಜೆಪಿ ಅಂತ? ಹಾಂ ಖುಷಿ ರೀ. ನಿಮ್ಗೆ 2,000 ರೂಪಾಯಿ ಬರುತ್ತಿದ್ಯಾ? ಏಟ್ರಿ? 2,000 ರೂಪಾಯಿ ಬರುತ್ತಾ? ಇದ್ರಿ. ಮತ್ತೆ ಫ್ರೀ ಬಸ್ ಅಲ್ಲಿ ಓಡಾಡ್ತೀರಾ? ಹ್ಞೂ ರೀ. ದುಡ್ಡು ತಗೊಂಡು ಬಿಜೆಪಿ ಓಟ್ ಮಾಡೋದಾ? ಅದು ಮುಂದಿನ ಭವಿಷ್ಯಕ್ಕೆ ರೀ. ಮುಂದಿನ ಭವಿಷ್ಯಕ್ಕೆ, ದೇಶದ ಭವಿಷ್ಯಕ್ಕೆ. ಒಳ್ಳೆ ಯೋಚನೆ ಮಾಡಿದ್ರ ದೇಶದ ಭವಿಷ್ಯಕ್ಕೆ. ಮೋದಿ ಆಡಳಿತ ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತು. ನಿಮ್ಮ ಹೆಸರು? ನಮ್ಮ ಹೆಸರು ಶಾರದಾ. ಶಾರದಾ. ಏನ್ ಕೆಲಸ ಮಾಡ್ತೀರಮ್ಮ? ನಾವು ಹೊಲಮನೆ ಕೆಲಸ ಮಾಡ್ತೀವಿ. ಮನೆ ಕೆಲಸ ಮಾಡ್ತೀರಾ? ಬರ್ಲಾ, ನಾನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಾ ನನ್ನ? ಥ್ಯಾಂಕ್ ಯು, ಖುಷಿ ಆಯ್ತು. ರೊಟ್ಟಿ ಮಾಡ್ಕೊಡ್ತೀರಾ? ರೊಟ್ಟಿ ಮಾಡ್ತೇವ್ರಿ, ನಾವೆಲ್ಲ ಮಾಡ್ತೇವ್ರಿ. ಇಷ್ಟು ಮಂದಿನ ತಗೋರಿ. ಇವ್ರನ್ನ ನಾವು ಒಟ್ಟು ಒಂದೇ ಮನೆಯವ್ರು ಅದೇವ್ರಿ. ಸದಾ ಇರ್ತೈತೇನ್ರಿ ನಮಗೆ? 2,000 ರೂಪಾಯಿ ಸದಾ ಇರ್ತೈತೇನ್ರಿ ನಮಗೆ? ನಮಗೆ ಈ ವರ್ಷ ಬೆಳೆ ಇಲ್ಲ ಏನು ಮಾಡೋಣ್ರಿ? 2,000 ರೂಪಾಯಿ ಇದು ಆಧಾರ್ ಕಾರ್ಡ್ ನಮ್ಗೆ ಫ್ರೀ ಆದ್ರೆ ನಮ್ಗೇನು ಖುಷಿ ಇಲ್ರಿ. ಇದು ಎಲ್ಲರೂ ಆ ಕಾರ್ಡ್ ನುಗ್ಸೋದು, ಈ ಕಾರ್ಡ್ ನುಗ್ಸೋದು, ಚೀಳಿ ಮಾಡೋದು, ಎದಕ್ಕೆ ಬಂದು ಹೆಂಗಸರು ಅನ್ನೋದು ಮಾಡ್ತಾರೆ ಸರ್. ಹಾಂ ಹೇಳಿಸ್ತಾರೆ. ನಮ್ಗೆ ಬ್ಯಾಡ್ರಿ ಸರ್. ನಮ್ಮ ಮೊದಲು ಹೆಂಗಿತ್ತು ಹಂಗೆ ಟಿಕೆಟ್ ಮಾಡೇ ಹೋಗೋದ್ರಿ ಸರ್. ನಾವು ಉಪೇದಪ್ಪಿ ಬರೋದಿಲ್ರಿ. ಏನೋ ಒತ್ತಾಯ ಕೆಲಸ ಇತ್ತಂದ್ರೆ ಬರ್ತೇವ್ರಿ ಊರಿಗೆ, ಇಲ್ಲಿಕ್ಕಿಲ್ರಿ ಸರ್. ನಮ್ಮ ಏನಿಲ್ರಿ, ಬಂದ್ರು ಹೋಗ್ತೇವ್ರಿ. ನೀವು ಕಳ್ಸಕ್ಕೆ ಬರಾಕತ್ರಿ ಕಡೆಗೆ. ಆಯ್ತು. ಮೋದಿ ಆಡಳಿತ ನಿಮ್ಗೆ ಖುಷಿ ಆಯ್ತಾ? ಹ್ಞೂ ಖುಷಿ ಆಯ್ತು ರೀ. ಖುಷಿ. ಥ್ಯಾಂಕ್ ಯು ರೀ. ನಾವು ಚೆನ್ನಾಗಿ ಅವ ಬೆಳಿರ್ಲಿ, ನಾವು ಚೆನ್ನಾಗಿರ್ಲಿ. ಅವ್ರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀವಿ. ಹಾಂ ಸವಲತ್ತು ಕೊಡ್ರಿ ನಾವು ಬದುಕ್ತೀವಿ. ಎಲ್ಲ ಥರ ಚಂದ ಬರ್ತೈತಿ. ಇವ್ರದ್ದು ನಮಸ್ಕಾರ. ನಮಸ್ಕಾರ. ಯಾರಿಗೆ ಓಟ್ ಮಾಡ್ತೀರಾ? ನಾವು ಮೋದಿಗೆ ಮಾಡ್ತೇವೆ. ಮೋದಿ. ಯಾಕೆ ಮೋದಿ? ನಮ್ಮ ಸವಲತ್ತು ಮೋದಿ ಸವಲತ್ತು ಕೊಟ್ಟಾರ? ಎಲ್ಲ ಸವಲತ್ತು ಕೊಟ್ಟಾರ? ಎಲ್ಲ ಸವಲತ್ತು ಕೊಡ್ತಾರ. ನಾಳೆ ಕೊಟ್ಟಾರಲ್ಲ ಒಮ್ಮೆರೆ. ಹಂಗಾಗಿ ಮೋದಿ ಕಂಡ್ರೆ ಖುಷಿ ನಿಮ್ಗೆ? ಖುಷಿ ನಮ್ಗೆ. ಖುಷಿ ಇದೆ. ಸಿದ್ದರಾಮಯ್ಯನವ್ರ ಆಡಳಿತ ಹೆಂಗಿದೆ ರಾಜ್ಯದಲ್ಲಿ? ಏನು ನಮ್ಗೆ ಬೇಕಾಗಿಲ್ರಿ ಅವ್ರದ್ದು. ಬೇಕಾಗಿಲ್ಲ ನಮಗೇನು 2,000 ರೂಪಾಯಿ ನಮಗೇನು ಇಷ್ಟ ಇಲ್ಲ. ಇಷ್ಟ ಇಲ್ಲ. ಬಿಜೆಪಿ ಓಟ್ ಮಾಡ್ಬೇಕಂತ ಮಾಡ್ಬೇಕು. ನಾವು ಬಿಜೆಪಿನೇ ಮಾಡ್ಯಾವ್ರಿ ಯಾವಾಗಲೂ. ಯಾವಾಗ್ಲೂ ಬಿಜೆಪಿನೇ ಮಾಡೀವಿ. ನಾವು ಯಾವಾಗಲೂ ಬಿಜೆಪಿನೇ ಮಾಡೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀವು ನಮಸ್ಕಾರ. ನೀವು? ನಮಸ್ಕಾರ. ನಾವು ಬಿಜೆಪಿ ಮಾಡ್ತೇವೆ. ಯಾಕೆ ಬಿಜೆಪಿ ಸರ್? ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಬೇಡ್ರಿ ನಮಗೆ. ಬೇಡ. ಏನಕ್ಕೆ ಬೇಡ? ಒಂದು ರೀಸನ್ ಕೊಡ್ಬೋದಲ್ಲ? ರೀಸನ್ ಕೊಡ್ಲಕ್ಕೆ ಏನಂದ್ರಿ, ಸಿದ್ದರಾಮಯ್ಯ ನೋಡ್ರಿ ಬಸ್ ಫ್ರೀ ಮಾಡ್ಯಾನ, ಹೆಣ್ಮಕ್ಳು ಅಟ್ಟೆ ಫ್ರೀ ಮಾಡ್ಯಾನ. ಗಣಮಕ್ಳು ಏನು ಮಾಡ್ಯಾರ? ಗಣಮಕ್ಳು ಒಟ್ಟು ನೋಡಿ 7 ಜನ ನಿಂತಾರೆ ಇಲ್ಲಿ. ಸಿದ್ದರಾಮಯ್ಯ ಏನೂ ಮಾಡಿಲ್ರಿ. ಮೋದಿನೇ ಮಾಡ್ಯಾನ. ನಾವು ಮೋದಿಗೆ ಓಟ್ ಹಾಕ್ತೇವೆ. ನಾವು ಓಟ್ ಹಾಕ್ತೇವೆ ಮೋದಿಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಅಣ್ಣ, ಬಸ್ಸಿ ತುಂಬಾ ಕಷ್ಟ ಇದೆಯಾ ಅಣ್ಣ? ಕಷ್ಟ ಇದೆ ಸರ್, ತುಂಬ ಕಷ್ಟ ಐತೆ ನೋಡ್ರಿ ಸರ್. ಹೆಂಗಸರಿಗೆ ಬಸ್ ಫ್ರೀ ಬಸ್ ಇಂದ ಹಿಂಗೆಲ್ಲ ಆಗ್ತಿದ್ಯಾ? ಇವೆಲ್ಲ ಹೆಂಗಸರು ಫ್ರೀ ಮಾಡೋ ಸಂಬಂಧ ಈ ಥರ ಆಗೈತೆ ರೀ ಸಾಬ್ರ. ನಮ್ಗೆ ಯಾವ ಕಡೆ ಟ್ರಾವೆಲ್ ಮಾಡ್ತಿದ್ರಾ? ನಾವು ಈ ಕಡೆ ಗುಲ್ಬರ್ಗ ಸೈಡ್ ಹೋಗ್ಬೇಕ್ರಿ. ಹಾಂ ರೀ. ಅದಕ್ಕೋಸ್ಕರ ಇಷ್ಟು ಕಷ್ಟ. ಹಾಂ ಸರ್. ನೀವು ನಿಮ್ಗೂ ಸೀಟ್ ಸಿಗಲ್ಲ. ಥ್ಯಾಂಕ್ ಯು. ಯಾರಿಗೆ ಓಟ್ ಮಾಡ್ತೀರಾ? ಕಾಂಗ್ರೆಸ್ ಸರ್. ಕಾಂಗ್ರೆಸ್? ನೋಡಿ, ನಿಮ್ದೇ ಬಸ್ ಕಾಂಗ್ರೆಸ್ ಅವ್ರು ಬಿಟ್ಟಿದ್ದಾರೆ, ನೀವೇ ಕಷ್ಟ ಅಂತ. ಆ ಪ್ರಶ್ನೆ ಇಲ್ರಿ. ನಮಗೆ ಯಾರು ಬರ್ಬೇಕಂದ್ರೆ ರಾಹುಲ್ ಗಾಂಧಿ ಅವರು ಬರ್ಬೇಕು. ರಾಹುಲ್ ಗಾಂಧಿ ಬರ್ಬೇಕಾ? ಅಲ್ಲಿ ಕಿತ್ತಾಟ ಮಾಡ್ತಿದ್ದಾರೆ ಇಂಡಿಯಾ ಒಕ್ಕೂಟದಲ್ಲಿ. ಮಾಡ್ಲ್ರಿ, ಇಲ್ಲಿ ನಮ್ಗೆ ರಾಹುಲ್ ಗಾಂಧಿ ಬರ್ಬೇಕು ಬಿಜಾಪುರ. ಅದಕ್ಕೋಸ್ಕರ ನೀವು
ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಾ, ಕಷ್ಟಪಡ್ಬೇಕು. ಕಿಟಕಿಲೆಲ್ಲ ಬಸ್ ಹತ್ತಿದ್ದೀರಾ, ಮಕ್ಕಳೆಲ್ಲ ಅದಾವ್ರಿ, ಮತ್ತು ಸೀಟ್ ಸಿಗಲ್ಲ ಬಿಡಲ್ಲ, ಅದಕ್ಕೆ ಅಕ್ಷನ್ ಮಾಡ್ಬೇಕಲ್ರಿ ಸರ್. ಹಂಗಾಗಿ ಮಾಡಿರ. ಹಾಂ ಸರ್. ನಿಮ್ಮ ಸರ್ಕಾರದವರು ಕೊಟ್ಟಿರೋದು ಈ ತರ ಫ್ರೀ ಬಸ್. ಓಕೆ ಸರ್. ಕಷ್ಟ ಆಗ್ತಿದಲ್ಲ. ಹಾಂ ಸರ್. ಥ್ಯಾಂಕ್ ಯು ಮಾತಾಡೋದಕ್ಕೆ. ಸಲ ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ? ಚಲೋ ವ್ಯಕ್ತಿ ನೋಡಿ ವೋಟ್ ಮಾಡಿ. ಚಲೋ ವ್ಯಕ್ತಿ ನೋಡಿ ವೋಟ್ ಮಾಡ್ತೀರಾ? ಅವರು ಏನು ಸಂಬಂಧ ಇಲ್ಲ. ಅವ್ರು ಇವರು ಏನಂತಿಲ್ಲ, ಬಿಜೆಪಿ ಕಾಂಗ್ರೆಸ್ ಏನಂತಿಲ್ಲ. ಏನಿಲ್ಲ. ತುಂಬಾ ಪರ್ಸನಲ್ ಅಣ್ಣ, ತುಂಬಾ ಪರ್ಸನಲ್ ಐತಿ. ಹಾಂ. ಈಗ ಬಿಜೆಪಿ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಇಲ್ಲಿ. ಸಂಸದರು ರಮೇಶ್ ಜಿಗಜಿಣಗಿ ಒಳ್ಳೆ ಆಡಳಿತ ಮಾಡ್ಯಾರ. ಕಾಂಗ್ರೆಸ್ನವರು ಏನಿದ್ರು ಕಾಂಗ್ರೆಸ್ ಎಲ್ಲ ಅವರಿಗೆ ಮಾಡಿರಲ್ಲ, ಯಾರು ಗಂಡಸ್ರಿಗೆ ಏನು ಮಾಡಿಲ್ಲ. ನಿಮ್ಗೆ ಏನ್ ಮಾಡಿಲ್ಲ ಅಂತ ಬೇಜಾರ್ ಇದೆಯಾ? ನಿಮ್ಗೆ ಏನಾದ್ರು ಫ್ರೀ ಇದರಲ್ಲಿ ಮ್ಯಾಗ ಮತ್ತೆ ಬಿಜೆಪಿ ಮೋದಿನೇ ಆಗ್ಬೇಕು. ಮೋದಿನ ಆಗ್ಬೇಕು. ಹಾಂ. ಥ್ಯಾಂಕ್ ಯು ಅಣ್ಣ. ಯಾರಿಗೆ ವೋಟ್ ಮಾಡ್ತೀರಿ ಮೇಡಮ್? ಸರ್ ಅದು ವಿಚಾರ ಮಾಡಿ ನೋಡ್ತೀವಿ. ಓಕೆ, ಪರ್ಸನಲ್ ಇನ್ನೂ ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡಿ ವಿಜಯಪುರದವರು ಸರ್ ಫಸ್ಟ್ ಟೈಮ್ ಇನ್ನೂ ತನಕ ಯಾರಿಗೂ ವೋಟ್ ಹಾಕಿಲ್ರಿ. ಫಸ್ಟ್ ಟೈಮ್ ಇದು ವೋಟ್ ಹಾಕ್ತಿರೋದು. ಕಂಗ್ರಾಚುಲೇಷನ್, ಒಳ್ಳೆ ಅಭ್ಯರ್ಥಿ ವೋಟ್ ಮಾಡಿ, ದೇಶನ ಮುನ್ನಡೆಸುವಂತ ಒಳ್ಳೆ ವ್ಯಕ್ತಿ ವೋಟ್ ಮಾಡಿ. ಓಕೆ ಓಕೆ ಸರ್. ದೇಶದ ಭವಿಷ್ಯ. ನೀವೆಲ್ಲ ಓದ್ತಾ ಇದ್ದೀರಾ ಮೇಡಮ್ ನೀವು? ಹೌದು ಸರ್. ಏನು ಓದ್ತಾ ಇದ್ದೀರಾ? ಬಿ.ಎಡ್ ಸರ್. ಬಿ.ಎಡ್ ಮಾಡ್ತಾ ಇದ್ರೆ ಎಷ್ಟೋ ಮಕ್ಳಿಗೆ ಶಿಕ್ಷಣ ಕೊಡ್ಬೇಕು, ನೀವೇ ಹಿಂಗೆ ನಾಚ್ಕೊಂಡು ಓಡೋದ್ರೆ ಅಲ್ವಾ ಸರ್? ಇಲ್ಲಿ ನಾವು ಇನ್ನೂ ತನಕ ವೋಟ್ ಹಾಕಿಲ್ಲ, ಅದ್ರ ಬಗ್ಗೆ ಏನೋ ನಮ್ಗೆ ಅಷ್ಟಿದು ಇಲ್ಲ. ಓಕೆ ಓಕೆ ಓಕೆ. ಈಗ ವೋಟರ್ ಐ ಡಿ ಫಸ್ಟ್ ಟೈಮ್ ಈ ವರ್ಷ ಬರ್ಬೋದು, ಹಾಕ್ತಿ. ಯಾರಿಗೆ ವೋಟ್ ಮಾಡ್ತೀರಾ ಸರ್? ಸರ್ ಓಟು ಬಿಜೆಪಿ ಬಿಜೆಪಿ ಮಾಡಿದ್ರು. ಬಿಜೆಪಿ ಯಾಕೆ? ಮೋದಿ ಮುಖ ನೋಡಿನ ಸರ್ ಮೋದಿ ಒಳ್ಳೆ ಸರ್ಕಾರದ, ಬಿಜೆಪಿ ಮಾಡಿದ್ರೆ ಕ್ಯಾಂಡಿಡೇಟ್ ಚೆನ್ನಾಗಿದ್ದಾರೆ. ಹಾಂ ಚೆನ್ನಾಗಿದೆ ಸರ್. ಸರ್ ಒಳ್ಳೆ ವ್ಯಕ್ತಿ ವೋಟ್ ಮಾಡಿ. ಥ್ಯಾಂಕ್ ಯು ಸರ್. ಯಾರಿಗೆ ವೋಟ್ ಮಾಡ್ಬೇಕಂತೀರಾ ಜರ? ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ? ಯಾರಿಗೆ ಮಾಡೋದು? ಕಾಂಗ್ರೆಸ್ ಬಿಜೆಪಿ? ಬಿಜೆಪಿ ಮಾಡೋದು ನೋಡೋದು. ಬಿಜೆಪಿ ಪಕ್ಕಾ ಬಿಜೆಪಿ. ಮುಂಚೆಯಿಂದನೂ ಬಿಜೆಪಿನ ಹೆಂಗೆ? ಮುಂಚೆಯಿಂದನೂ ಬಿಜೆಪಿ ಮಾಡ್ಕೊಂಡು ಬಂದಿದ್ದಾರೆ. ಒಟ್ಟು ಕಡಿಗೆ ಅದಾಯ್ತು. ರಮೇಶ್ ಜಿಗಜಿಣಗಿ ನಿಂತಾರ ಎಲೆಕ್ಷನ್ ಗೊತ್ತಾ? ಹ್ಞೂ. ಮೋದಿ ಆಡಳಿತ ಖುಷಿ ಕೊಡ್ತಾ ನಿಮಗೆ? ಯಾರು ಕೊಡ್ತಾವ ಮುಖ್ಯ ಏನಾಗಲಿ, ಅದು ಕುಡಿ ಮಾಡೋದು, ಅದು ಬೀಳಿ ಹೇಳಿ ಅದನ್ನು ಮಾಡ್ತೀವಪ್ಪ ಅನ್ನೋಣ, ಅದನ್ನು ಮಾಡೋದು ಎಷ್ಟೋ ಉದ್ದೇಶ. ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ 2,000 ರೂಪಾಯಿ ಫ್ರೀ ಬಸ್ಸು, ಇದ್ರ ಬಗ್ಗೆ ಗೊತ್ತಾಯ್ತಾ ಆಚಾರ ನಿಮಗೆ? ನಮಗೇನು ಗೊತ್ತಿಲ್ಲ, ನಾವು ಮಾಡೇ ಇಲ್ಲ, ನಮಗೆ ಬರೋದು ಇಲ್ಲ. ಬರೋದು ಇಲ್ಲ. ಹಂಗಾದ್ರೆ ಮೋದಿಗೆ ಓಟ್ ನಿಮ್ದು? ನಾವು ನಮ್ಮ ಓಟ್ ಮೋದಿ. ಬಾಡಿಗೆಲ್ಲ ಹಂಗಿದೆ ಸರ್? ಜೋರ ಐತ್ರಿ, ಲಗ್ನ ಸೀಸನ್ ಐತ್ರಿ, ಜೋರ ಐತ್ರಿ. ಎಲ್ಲ ಹೇಳ್ತಾರೆ ಶಕ್ತಿ ಯೋಜನೆ ಬಂದ್ಮೇಲೆ ಬಾಡಿಗೆ ಎಲ್ಲ ಕಮ್ಮಿ ಆಟೋಗಂತಾರೆ. ಏನ್ ಹೇಳ್ತೀರಾ ಸರ್ ನೀವು? ಇಲ್ರಿ, ಬಾಡಿಗೆ ಅದಾವ್ರಿ. ಅದಾವ? ಹಾಂ ಅದಾವ್ರಿ ಬಾಡಿಗೆ. ನೀವು ಯಾರಿಗೆ ಓಟ್ ಮಾಡ್ಬೇಕಂತಿದ್ದೀರಾ ಸರ್ ಈಗ? ಓಟ್ ನೋಡೋಣ್ರಿ. ಯಾವ ಕಾಂಗ್ರೆಸ್ ಬಿಜೆಪಿ? ಕಾಂಗ್ರೆಸ್. ಕಾಂಗ್ರೆಸ್. ಹಾಂ. ಯಾಕೆ? ಸಿದ್ದರಾಮಯ್ಯ ನೋಡಿ ಲಾಭ ಅದು ಯೋಜನಾ 2,000 ಬರ್ತೈತಿ. 2,000 ರೂಪಾಯಿ ಫ್ರೀ ಬಸ್ಸು ಇದಕ್ಕೆಲ್ಲ ಕೊಟ್ಟಿದ್ದಾರೆ ಅಂತ. ಫ್ರೀ ಬಸ್ ಅದು ನಮ್ಮ ಸಂಬಂಧ ಇಲ್ರಿ, ನಮ್ಮ ಬಾಡಿಗೆ ನಡೆದವ್ರಿ, ಅದು ಸಂಬಂಧ ಇಲ್ರಿ. ಅದು 2,000 ರೂಪಾಯಿ ಹಾಕಾಕತ್ತಾರ್ರಿ, ಅದೇ ಸಂಬಂಧ ನಾವು ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಓಟ್ ಹಾಕೋದು. ಮುಂಚಿಂದ ಕಾಂಗ್ರೆಸ್ ಹಾಕೊಂಬಂದಿರ. ಮೋದಿ ಆಡಳಿತ ಖುಷಿ ಕೊಡ್ತಾ? ಏನು ಕೊಡಾಕತ್ತಾರಿ ಮೋದಿಯವ್ರು? ಹಾಂ ಏನು ಕೊಡಾಕತ್ತಾರಿ? ಏನು ಕೊಟ್ಟಿಲ್ವಾ? ಏನು ಓದ್ತಾ ಇದ್ದೀರಾ ಬ್ರದರ್? ಪ್ಯಾರಾಮೆಡಿಕಲ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್. ವೋಟಿಂಗ್ ರೈಟ್ಸ್ ಇದೆ ತಾನೆ? ಹಾಂ. ವೋಟ್ ಹಾಕ್ತೀರಿ? ಫಸ್ಟ್ ವೋಟ್ ಆಯ್ತು ನಿಮ್ಮದು? ಸೆಕೆಂಡ್ ವೋಟ್. ಒಳ್ಳೆ ಅಭ್ಯರ್ಥಿಗೆ ವೋಟ್ ಮಾಡಿ. ವಿಜಯಪುರದವರು ನೀವು? ಹಾಂ, ವಿಜಯಪುರ. ಯಾರಿಗೆ ವೋಟ್ ಮಾಡಬೇಕು ಅಂತೀರಾ? ಬಿಜೆಪಿ ಕಾಂಗ್ರೆಸ್? ಅಣ್ಣ ಅದ್ರ ಬಗ್ಗೆ ಕೇಳೋಣ. ಪರ್ಸನಲ್? ತುಂಬಾ ಪರ್ಸನಲ್. ಹಾಂ, ಪರ್ಸನಲ್ ಹೇಳ್ತಾ. ಏನಣ್ಣ ನೀವೇ ಹೆಂಗೆ ಹೇಳಿದ್ರೆ? ದೇಶಕ್ಕೆ ಯಾರು ಪ್ರಧಾನಿ ಆಗಬೇಕು? ಕಾಂಗ್ರೆಸ್ ಬಿಜೆಪಿ ಅವರ? ಇವಾಗ ನೋಡಿದ್ರೆ ಮೋದಿ ಆವಾಗತ್ತ ಅನ್ಸುತ್ತೆ. ಮೋದಿ ಆಗ್ಬೇಕು ಅನ್ಸುತ್ತೆ. ರಮೇಶ್ ಜಿಗಜಿಣಗಿ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ವಿಜಯಪುರಕ್ಕೆ? ಅವ್ರಿಗೆ ಗೊತ್ತಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಗೊತ್ತಾ? ಅವ್ರ ಬಗ್ಗೆ ಗೊತ್ತಿರ್ಲೇಬೇಕಲ್ಲ ವಿಜಯಪುರದವರಾಗಿ. ಪರವಾಗಿಲ್ಲ, ಅವ್ರ ಆಡಳಿತ ಖುಷಿ ಕೊಡ್ತಾರೆ. ಥ್ಯಾಂಕ್ ಯು ಮಾತಾಡೋದಕ್ಕೆ. ಚೆನ್ನಾಗಿ ಓದಿ ಆಯ್ತಾ? ಒಳ್ಳೆ ಹೆಸರು ಮಾಡಬೇಕು, ಒಳ್ಳೆ ಕೆಲಸ ಮಾಡಿ. ಸರಿ, ಯಾರಿಗೆ ವೋಟ್ ಮಾಡಬೇಕು ಅಂತ ಇದ್ದಾರೆ ಸರ್? ಯಾರಿಗೆ ವೋಟ್ ಮಾಡ್ಬೇಕಂದ್ರೆ ನಿಮ್ಮ ನಿರ್ಧಾರ ಹೆಂಗಿದೆ ಅಂತ ಹೇಳಿ. ಬಿಜೆಪಿ ರೀ. ಬಿಜೆಪಿ. ಯಾಕೆ ಬಿಜೆಪಿ ಸರ್? ಮೋದಿ ಮುಖ ನೋಡ್ಕೊಂಡ, ರಮೇಶ್ ಜಿಗಜಿಣಗಿ ಅವ್ರ ಮುಖ ನೋಡ್ಕೊಂಡ? ಮೋದಿ ಮುಖ ನೋಡ್ಕೊಂಡು ವೋಟ್ ಮಾಡ್ತೀರಾ? ರಮೇಶ್ ಜಿಗಜಿಣಗಿ ಅವರು ವಿಜಯಪುರನ ಅಭಿವೃದ್ಧಿ ಮಾಡಿದ್ದಾರೆ ಸರ್? ಮಾಡಿದ್ದಾರೆ. ಖುಷಿ ಕೊಡ್ತು ಅವ್ರ ಆಡಳಿತ ನಿಮಗೆ? ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಏನು ಅದ್ರ ಬಗ್ಗೆ ನಾನು ಮಾತಾಡೋದು. ನೋ ಕಾಮೆಂಟ್ ಸರ್. ಮೋದಿ ಅವರ ಆಡಳಿತ ಚೆನ್ನಾಗಿದೆ. ಒಳ್ಳೆ ಆಗಿದೆ. ಹೌದು ಸರ್, ಈ ಸಲ ಯಾರಿಗೆ ವೋಟ್ ಮಾಡಬೇಕು ಅಂತಿದ್ರ? ಬಿಜೆಪಿನ ಕಾಂಗ್ರೆಸ್? ನಾವು ಕಾಂಗ್ರೆಸ್ ಮಾಡ್ತೀವಿ ಸರ್. ಯಾಕೆ ಸರ್ ಕಾಂಗ್ರೆಸ್? ಜಿಗಜಿಣಿ ಅವ್ರು ಯಾವುದೇ ಕೆಲಸ ಮಾಡಿಲ್ಲ ಸರ್. ಅವರು ಮಾಡಿಲ್ಲ. ಏನ್ ಮಾಡಿಲ್ಲ. ರಾಜು ಅಲಗುರಾಗ್ ವೋಟ್ ಮಾಡಬೇಕು ಅಂತ ಇದ್ದೀರಾ ನೀವು? ಅವ್ರ ಬಗ್ಗೆ ಗೊತ್ತಾ ಸರ್ ನಿಮ್ಗೆ? ಗೊತ್ತು. ಅವರು MLA ಆಗಿದ್ದಾಗೆಲ್ಲ ಚೆನ್ನಾಗಿ ಕೆಲಸ ಮಾಡೋರೆ. ಚೆನ್ನಾಗಿ ಕೆಲಸ ಮಾಡೋರು ಅವರು. ಹಾಗಾಗಿ ರಾಜು ಅಲಗುರ ಅವ್ರಿಗೆ ನಿಮ್ಮ ಮತ? ಓಕೆ. ಅಲ್ಲ ಸರ್, ಈಗ ಕಾಂಗ್ರೆಸ್ ಅವರು ಗಂಡಸರಿಗೆ ಯಾವ್ದು ಗ್ಯಾರಂಟಿ ಕೊಟ್ಟಿಲ್ಲ ಅಲ್ಲ ಸರ್? ಗಂಡಸರಿಗೆ ತೊಗೊಂಡು ಏನ್ ಮಾಡ್ತೀರಾ ಸರ್? ಅಲ್ಲ,
ಕೇಳ್ತೀರಾ? ತುಂಬಾ ಜನ ಕೇಳ್ತಿರಲ್ಲ. ಅವ್ರೇನು ಕೇಳಲ್ಲ, ಸುಮ್ಮನೆ ನೀವು ಮೀಡಿಯಾದವ್ರು ಏನು ಮಾಡ್ತೀರ ನಾವು ಮೀಡಿಯಾದವ್ರು ಹೇಳ್ತಿರೋದಲ್ಲ ಸರ್. ತುಂಬಾ ಜನ ಹೇಳ್ತಿದ್ರು ಬರೀ ಹೆಂಗಸರಿಗೆ 2,000 ರೂಪಾಯಿ ಕೊಟ್ಟರು, ಫ್ರೀ ಬಸ್ ಕೊಟ್ಟರು, ನಾವು ಗಂಡಸರು ಓಟ್ ಹಾಕಿದೀವಿ. ನಾವು ನೋಡಿ ಸರ್, ಅವರು ಹೆಣ್ಮಕ್ಳು ಯಾವ ಕಡೆನೂ ತಿರುಗಾಡೋದಿಲ್ಲ. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವ್ರು ಏನು ಮಾಡೋರು ಅಂತಂದ್ರೆ ಅವ್ರು ಎಲ್ಲ ಕಡೆ ತಿರುಗಾಡಿ ಪ್ರವಾಸ ಮಾಡಲಿ ಅಂತ ಅವರಿಗೆ ಮಾಡಿದ್ದಾರೆ. ಹಾಂ, ಇದರಿಂದ ಒಳ್ಳೇದಾಗ್ತಿದೆ. ಒಳ್ಳೇದೇ ಇದೆ. ತುಂಬಾ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ತಿದ್ರು ಸರ್, ಬಸ್ಸಲ್ಲಿ ಸೀಟ್ ಸಿಗ್ತಾ ಇಲ್ಲ ಅಂತ ಹೇಳಿ. ಇಲ್ಲ, ಸಿಗುತ್ತೆ. ಈಗ ಬೇಸಿಗೆ ದಿನ ಅಲ್ಲ, ಕೆಲಸ ಬಗ್ಸಿ ಅಲ್ಲ, ಯಾವ ಜಾಸ್ತಿ ಇಲ್ಲ, ಅದಕ್ಕೆ ಪ್ರವಾಸ ಮಾಡ್ತಾರೆ. ಮುಂದೆ ಮಿರ್ಗಾ ಮಿನ್ಸದ ಮೇಗೇನೋ ಎಲ್ಲರೂ ಒಕ್ಕಲ್ತನ ಮಾಡ್ತಾರಲ್ಲ, ಆ ಟೈಮಲ್ಲೆಲ್ಲ ಅವರಿಗೆಲ್ಲ ಆರಾಮ್ಸರಿ ಬಸ್ ಸಿಗುತ್ತೆ. ಮೋದಿ ಆಡಳಿತ ಖುಷಿ ಕೊಡ್ತಾ ನಿಮಗೆ? ಮೋದಿ ಆಡಳಿತ ಒಂದು ಲೆಕ್ಕಕ್ಕೆ ನೋಡಿದ್ರೆ ಖುಷಿನೇ. ಬಟ್ ನಾವು ಲೋಕಲ್ ಅವ್ರು ಕೆಲಸ ಮಾಡಿಲ್ಲ ಅನ್ನೋ ಉದ್ದೇಶದಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಾವು ರಾಜು ಅಲ್ಗೋರ್ ಅವ್ರಿಗೆ ವೋಟ್ ಮಾಡ್ತಾ ಇದ್ದೀವಿ. ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ? ರಮೇಶ್ ಜಿಗಜಿಣಗಿ. ಬಿಜೆಪಿ? ಯಾಕೆ ಬಿಜೆಪಿ? ನಮ್ಗೆ ಹಿಂದುತ್ವ ಬೇಕಣ್ಣ. ಹಿಂದುತ್ವ ಕಾಪಾಡ್ಕೊಂಡು ಬಂದಿದ್ದಾರೆ BRP ರಮೇಶ್ ಜಿಗಜಿಣಗಿ ಅಣ್ಣ. ರಮೇಶ್ ಜಿಗಜಿಣಗಿ. ಇನ್ನು ಮೋದಿ ಅವರ ಆಡಳಿತ ನಿಮ್ಗೆ ಖುಷಿ ಕೊಡ್ತಾ? ಖುಷಿ ಕೊಡುತ್ತಣ್ಣ. ಖುಷಿ ಕೊಡ್ತಾ. ಸಾಯವರಿಗೆ ಮೋದಿ. ಸಿದ್ದರಾಮಯ್ಯ ಅವರ ಆಡಳಿತ ಅವ್ರಿಗೂ ಖುಷಿ ಆಯ್ತಣ್ಣ. ಖುಷಿ ಆಯ್ತು. ಇಲ್ಲ ಫ್ರೀ ಬಸ್ ಎಲ್ಲ, ಫ್ರೀ ಬಸ್, ಈ ಗ್ಯಾರಂಟಿ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಚಲೋ ಅಣ್ಣ, ಮಹಿಳೆಯರಿಗೆ ಕೊಟ್ಟಾರಲ್ಲ, ಚಲೋ ಒಳ್ಳೇದು. ನೀವು ಬಸ್ಸಲ್ಲಿ ಓಡಾಡುವಾಗ ರಶ್ ಅನ್ಸಲ್ವಾ ನಿಮಗೆ? ಏನು ಅನ್ಸಲ್ಲ ಅಣ್ಣ, ನಮ್ಮ ಅಕ್ಕಂಗ್ಯಾರು ಓಡಾಡ್ತಿರ್ತಾರಲ್ಲ, ಅವ್ರ ಜೊತೆ ನಾವು ಹಂಗೆ ಓಡಾಡ್ತೀವಿ. ಹಂಗೆ ಓಡಾಡ್ತೀರಾ? ಥ್ಯಾಂಕ್ ಯು ಮಾತಾಡೋದಕ್ಕೆ. ಥ್ಯಾಂಕ್ ಯು ಅಣ್ಣ. ಯಾರಿಗೆ ವೋಟ್ ಮಾಡ್ತೀರಾ ಸರ್? ಸರ್ ಯಾವ ಚಲೋ ಅದೇ ಮಾಡೋದು ಸರ್. ಈಗ ಇದ್ದವ್ರಿಗೆ ಮಾಡೋದು. ಪರ್ಸನಲ್ ಸರ್ ಹೇಳಲ್ವಾ? ಪರ್ಸನಲ್ ಇಲ್ಲ ಸರ್, ಹಂಗೇನಿಲ್ಲ. ವಿಜಯಪುರದಲ್ಲಿ ಯಾರು ಗೆಲ್ಬಹುದು ಸರ್, ಬಿಜೆಪಿನ ಕಾಂಗ್ರೆಸ್ ಸರ್? ಏನು ಸರ್ ನೋಡೋದು ಸರ್, ಈಗ ಕಾಂಗ್ರೆಸ್ ಬರೋದು ಚಾನ್ಸ್ ಇದೆ ಸರ್. ಚಾನ್ಸಸ್ ಇದೆ. ಯಾಕೆ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಎಫೆಕ್ಟ್ ಅಂತೀರಾ ಅಥವಾ? ಗ್ಯಾರಂಟಿ ಎಫೆಕ್ಟ್ ಆಯ್ತು ಸರ್, ನೋಡಿದಂತೆ ನಡೆದು ಮಾಡಾಕ್ತಾರೆ ಸರ್ ಅವರು. ಏನು ಅದೇ ಮೋದಿ ಎಲ್ಲ ವರ್ಕೌಟ್ ಆಗಲ್ಲ ಸರ್ ವಿಜಯಪುರದಲ್ಲಿ? ಆಗ್ತದೆ ಸರ್, ಏನಿಲ್ಲ ಆಗುತ್ತೆ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೋದು ದೇಶದಲ್ಲಿ? ಸರ್ ಈ ಸರ್ ಡೌಟ್ ಸರ್. ಡೌಟು. ಮೋದಿ ಹೊರತುಪಡಿಸಿ ಯಾರು ಪ್ರಧಾನಿ ಆಗ್ಬೋದು? ಈಗ ಇಂಡಿಯಾ ಒಕ್ಕೂಟ ಒಂದು ವೇಳೆ ಕಾಂಗ್ರೆಸ್ ಬಂತು ಅನ್ಕೊಳ್ಳಿ ಕೇಂದ್ರದಲ್ಲಿ, ಯಾರು ಪ್ರಧಾನಿ ಆಗ್ತಾರೆ? ರಾಹುಲ್ ಗಾಂಧಿನ ಪ್ರಧಾನಿ ಮಾಡೋಕೆ ಇಂಡಿಯಾ ಒಕ್ಕೂಟದವ್ರು ಬಿಡ್ತಾರೆ ಸರ್? ಬಿಡ್ತಾರೆ. ಈಗಾಗಲೇ ಜಗಳ ಶುರು ಮಾಡ್ಕೊಂಡಿದಾರಲ್ಲ, ನಾವು ಪ್ರಧಾನಿ ಆಗ್ಬೇಕು, ನಾನು ಪ್ರಧಾನಿ ಆಗ್ಬೇಕು ಅಂತೇಳಿ. ಮಾಡ್ತಾರೆ. ರಾಹುಲ್ ಗಾಂಧಿನ ಆಗ್ತಾರೆ ಸರ್? ಪಕ್ಕಾ ಶೋರ್? ಶೋರ್ ಸರ್. ಮೇಡಮ್, ಯಾರಿಗೆ ವೋಟ್ ಮಾಡ್ತೀರಾ ಈಗ? ನಾವು ಇದಕ್ಕೆ ವೋಟ್ ಮಾಡ್ತೀವಿ. ಮೋದಿ ಇಲ್ಲ, ಸಿದ್ದರಾಮಯ್ಯ? ಕಾಂಗ್ರೆಸ್? ಹೌದು. ಯಾಕೆ ಕಾಂಗ್ರೆಸ್? ಫ್ರೀ ಬಸ್ ಕೊಟ್ಟಿದ್ದಾರೆ? ಹೌದು, ಫ್ರೀ ಬಸ್ ಕೊಟ್ಟಿರಂತ. ಫ್ರೀ ಬಸ್ ಅಂತ ಏನಿಲ್ಲ, ನಮಗೆ ಕಾಂಗ್ರೆಸ್ಗೆ ಮಾಡ್ಬೇಕಂತ ಇದೆ. ಕಾಂಗ್ರೆಸ್ ಯಾವಾಗ್ಲೂ ಫೇವರ್ ನೀವು? ಹೌದು, ಮುಂಚಿಂದ. ಮುಂಚೆ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ ಇಲ್ವಾ ಈ ಸಲ? ನನಗೆ ಡೌಟು. ಹೌದು. ಯಾರು ಪ್ರಧಾನಿ ಆಗ್ಬೋದು? ಯಾರು ಪ್ರಧಾನಿ ಆಗ್ಬೋದು? ರಾಹುಲ್ ಗಾಂಧಿ ಆಗ್ತಾರಾ? ರಾಹುಲ್ ಗಾಂಧಿನೂ ಆಗಂಗಿಲ್ಲ. ಆಗಲ್ಲ. ಹೌದು. ಬೇರೆಯವರು? ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಹೌದು, ಅವ್ರು ಆಗ್ತಾರ? ಖರ್ಗೆ ಸಾಹೇಬ್ರು? ಹೌದು, ಆಗ್ಬೋದು. ಈಗ ನೀವು ವಿಜಯಪುರದವರ ಮೇಡಮ್? ಹೌದು ಸರ್, ಹೌದು. ವಿಜಯಪುರದವರು. ಇಲ್ಲಿ ರಾಜು ಅಲಗುರ ಅಂತ ನಿಂತಿದ್ದಾರೆ, ಗೆಲ್ತಾರ ಅವರು? ಅವ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಸರ್, ಬಟ್ ಕಾಂಗ್ರೆಸ್ ಗೆಲ್ತ ಅಂತ ನಂಗೆ ಇದೆ. ಯಾರಿಗೆ ವೋಟ್ ಮಾಡ್ತೀರಿ? ಬಿಜೆಪಿ? ನಾವು ಸಿದ್ದರಾಮಯ್ಯ. ಕಾಂಗ್ರೆಸ್. ಸಿದ್ದರಾಮಯ್ಯ ಓಟಿ ನಿಂತಿಲ್ಲ ಈ ಸಲ. ಬಿಡು, ಕಾಂಗ್ರೆಸ್ ನಮ್ಮದು. ಕಾಂಗ್ರೆಸ್ ನಿಮ್ದು? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಎಲ್ಲ ರೇಟ್ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಅಲ್ಲ. ಮತ್ತೆ ಆದ್ರೂ ಬತ್ತು ಆರಿಗೆ ಬತ್ತು ಮಾಡಬೇಕು, ಮತ್ತೆ ಇನ್ನೇನು ಮಾಡ್ಯಾನ. 2,000 ರೂಪಾಯಿ ನಿಮ್ಗೆ ಕೊಡಲ್ಲ, ಹೆಂಗಸ್ರಿಗೆ ಮಾತ್ರ ಕೊಡಲ್ಲ. ಹೆಣ್ಮಕ್ಳಿಗೆ ಕೊಡ್ತಾನ, ನಮಗೇನು ಮಾಡ್ಯಾನ ಅವ? ಅದಕ್ಕೆ ಕಾಂಗ್ರೆಸ್ ಏನು ಮಾಡಿಲ್ಲ. ಮೋದಿ ಮೋದಿನೂ ಏನು ಮಾಡಿಲ್ಲ, ಸಿದ್ದರಾಮಯ್ಯ ಏನು ಮಾಡಿಲ್ಲ. ಆದ್ರೆ ಎಲ್ಲ ನಾವು ದುಡಿದು ತಪ್ಪುದಿಲ್ಲ, ನಮ್ಮ ಮನೆ ಬರಕ ದಿನ ದುಡಿಲೇಬೇಕು. ಏನ್ ಕೆಲಸ ಮಾಡ್ತೀರಾ? ಒಕ್ಕಲ್ತನ ಮಾಡ್ತೀವಿ. ಹೌದಾ? ಯಾರಿಗೆ ವೋಟ್ ಮಾಡ್ತೀರಾ? ಮೋದಿ. ವೈ ಮೋದಿ ಸರ್? ವರ್ಕರ್ ನಾವು ಸೇಫ್ಟಿ ಇರ್ಬೇಕಂದ್ರೆ ಮೋದಿ ಬರಲೇಬೇಕು. ನೀವು ಸೇಫ್ಟಿ ಆಗಿರ್ಬೇಕಂದ್ರೆ ಮೋದಿ. ಈಗ ಕಾಂಗ್ರೆಸ್ ಬಂದ್ರೆ ನೀವು ಸೇಫ್ಟಿ ಆಗಿ ಇರಲ್ವಾ ಸರ್? ಇದು ಸ್ಟೇಟ್ ವೈಸ್ ನೋಡೋಣ, ಕೇಂದ್ರದ ಬಂದ್ರೆ ಮಾತ್ರ ಮೋದಿ ಬೇಕು. ಇಲ್ಲಿ ಬಿಜೆಪುರಲ್ಲಿ ಯಾರು ಗೆಲ್ಬಹುದು ಸರ್? MP ಜಿಗಜಿಣಿ ಗೆಲ್ಬೋದು. ಗೆಲ್ತಾರೆ ಪಕ್ಕ? 100%. ರಾಜು ಅಲಗುರ ಗೆಲ್ಲಲ್ವಾ? ಗೆಲ್ಲಲ್ಲ. ಎಸ್. ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಖುಷಿ ಕೊಡ್ತದೆ ಸರ್ ನಿಮಗೆ? ಬಸ್ ಫುಲ್ ಆಗಿದೆ. ಇಲ್ಲಿಂದ ನೋಡು, ಕಾಂಗ್ರೆಸ್ ಹೊರಗಡೆ ಹಾಕದವ ಇಲ್ಲೇ ನಿಂತಿದ್ದಾರೆ. ನಮ್ಮ ಸಮಾಜ ಅಲ್ಲ, ಕಾಂಗ್ರೆಸ್ ಹಾಕದವನೇ ಹೊರ ನಿಂತಾನೆ ಇವಾಗ. ಈ ಸಲ ಯಾರಿಗೆ ವೋಟ್ ಮಾಡ್ಬೇಕಂತಿದ್ರ? ಈಗ ವೋಟ್ ನಮ್ದು ಮೋದಿಗೆ. ಮೋದಿಗೆ. ಯಾಕೆ ಮೋದಿ? ಮೋದಿ ಸುಮ್ಮನೆ ಇರಲಿ, ಅವನು ಒಂದು ಜರ ಭಾಳ ಬದುಕಲಿ ಅಂದ್ರೆ ಅವರು ದೇಶದ ಬಗ್ಗೆ ಭಾಳ ಎಲ್ಲ ಅಭಿಮಾನ ಹೊಂದ್ಯಾರ್ರಿ, ದೇಶನೆಲ್ಲ ಬೆಳೆಸ್ಯಾರ್ರಿ. ಮತ್ತು ಈ ಭ್ರಷ್ಟಾಚಾರ ಅನ್ನೋದು ದೂರ ಮಾಡ್ತಾರ, ಹಿಂದುತ್ವ ಅನ್ನೋದು ಬೆಳೆಸ್ತಾರ ಅಂತ್ರಿ, ಅದಕ್ಕೆ ಮೋದಿ. ಮೋದಿ. ಈಗ ರಾಜ್ಯ ಸರ್ಕಾರದ ಆಡಳಿತ, ಗ್ಯಾರಂಟಿ ಯೋಜನೆ ಇದೆಲ್ಲ ಖುಷಿ ಆಯ್ತಾ ನಿಮಗೆ? ನಮಗೆ ಖುಷಿ ಆಗಿಲ್ರಿ, ಎಲ್ಲ ದುಃಖದಾಗದೇವ್ರಿ. ಈಗ ಅದ್ರಾಗ ಈಗ ನೇಹ ಅನ್ನೋ ನಮ್ಮ ಸಿಸ್ಟರ್ದು ಇದು ಒಂದು ಆಗ್ಯದ್ರಿ, ನಾವು ತುಂಬ ದುಃಖದೊಳಗದೇವ್ರಿ. ಇದರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಬೇಡ ಬಿಟ್ಟದ್ರಿ. ಬೇಡ್ರಿ. ರಾಹುಲ್ ಗಾಂಧಿ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿ ಅವನ ಬಗ್ಗೆ ಹೇಳ್ಬೇಕಂದ್ರೆ ಮಾತು ವಾಜ್ಯ ಹೋಗ್ತದ ರೀ, ಸುಮ್ಮನೆ ಬೇಡ್ರಿ.
ಈಗ ಯಾರು ಬರಬೇಕು ನಿಮ್ಮ ಪ್ರಕಾರ? ಮೋದಿನೇ ಬರ್ಬೇಕು. ಯಾಕೆ ಮೋದಿ? ಮೋದಿ ನಮ್ಗೆ ಎಲ್ಲರೂ ಸ್ಪೆಷಾಲಿಟಿ ಕೊಟ್ಟಾನ, ಸ್ಟೂಡೆಂಟ್ ಸ್ಪೆಷಾಲಿಟಿ. ಅದೇ ರೀತಿಯಾಗಿ ಎಲ್ಲ ರೀತಿಯಾಗಿ ನೋಡ್ಕೊಂಡು ನಮ್ಮ GST ಪ್ರಕಾರ ನೋಡ್ಕೊಂಡ್ರೆ ಫಸ್ಟಿಗೆ ಮಕ್ಕಳು ಹಿಂದಿತ್ತು ರೀ. ಈ GST ನೋಡ್ಕೊಂಡ್ರೆ ಥರ್ಡ್ ಸ್ಟೇಜ್ ಹೊಂಟ್ರಿ ಎಕನಾಮಿಯಲ್ಲಿ ಯಾವ್ದ್ರಾಗ ಆದ್ರೂ. ಗ್ಯಾರಂಟಿ ಯೋಜನೆ ಕೊಟ್ಟಲ್ರಿ ನಮಗೆ ಸಿದ್ದರಾಮಯ್ಯ ಕೊಟ್ಟ 3 ಸಾವಿರ ಆಗ್ತಾನೆ ಡಿಗ್ರಿ ಕಂಪ್ಲೀಟ್ ಇದ್ದವ್ರಿಗೆ. ಯಾರಿಗೆ ಹಾಕತ್ತಾರೆ ರೀ? ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿದೆ? ನಮ್ಮ ಬ್ರದರ್ಸ್ಗಳು ಕಂಪ್ಲೀಟ್ ಆಗಿದ್ದಾರೆ, ಮನೆಗೆ ಕೂತಿದ್ದಾರೆ. ಅವ್ರಿಗೆ ತೀರೇಟು ಅನಾನುಕೂಲ ಆದಾಗ್ತದೆ. ಅಪ್ಲೈ ಮಾಡಿಲ್ವಾ? ಅಪ್ಲೈ ಮಾಡಿದ್ರು ಬರ್ಬೇಕಲ್ರಿ ಅಮೌಂಟ್. ಬಂದಿಲ್ಲ. ಈಗ ಅನ್ನಭಾಗ್ಯ ಯೋಜನೆ ಕೊಟ್ಟರು, 10 kg ಅಕ್ಕಿ ಅದು ಎಲ್ಲರ ಬಗ್ಗೆ ಹೇಳಿದ್ರು, ಕೊಡೋದಷ್ಟು 5 kg ಕೊಡತ್ತ. ಯೂಸ್ಫುಲ್ ಅವ್ರು ಅವ್ರು 7 kg ಕೊಡ್ತಿದ್ದಾರೆ, ಇವ್ರು 5 kg ಕೊಡ್ತಿದ್ದಾರೆ, 2 kg ಎಲ್ಲ ಹೋಯ್ತು. ಕೇಂದ್ರ ಅದೇ ಗ್ಯಾರಂಟಿ ಯಾವುದು ನಂಬಾರ್ದು ಅಷ್ಟೇ ಹೇಳೋದು ಅಷ್ಟೇ. ನಿಮ್ಮ ಆಯ್ಕೆ ಮೋದಿ, ಬಿಜೆಪಿ. ಜಿಗಿಜಿನಾಗಿ ಗೆಲ್ಸ್ಕೊಂಡು ಬರ್ತೀರಾ? ಗ್ಯಾರಂಟಿ. ನೋಡಿದ್ರಲ್ಲ ವೀಕ್ಷಕರೇ, ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಚುನಾವಣಾ ಕಾವಿದೆ, ಹಾಗೆಯೇ ಬಿಜೆಪಿ ಕಾಂಗ್ರೆಸ್ ನಡುವೆ ಯಾವ ರೀತಿಯಾಗಿ ಅಖಾಡ ಏರ್ಪಟ್ಟಿದೆ ಅಂತೇಳಿ ಜನರನ್ನ ಮಾತನಾಡಿಸಿದ್ವಿ. ಜಿ ಕನ್ನಡ ನ್ಯೂಸ್ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸಿತು. ಈ ಸಂದರ್ಭದಲ್ಲಿ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಒಳ್ಳೇದು ಅಂತ ಹೇಳಿದ್ರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗುತ್ತಾ ಎನ್ನುವಂಥ ಲೆಕ್ಕಾಚಾರ. ಹಾಗೆಯೇ ನಾವು ಮೋದಿ ಮುಖ ನೋಡಿಕೊಂಡು ವೋಟ್ ಹಾಕ್ತೀವಿ, ನಮಗೆ ದೇಶ ಮುಖ್ಯ ಅಂತೇಳಿ ಮತ್ತೊಂದಿಷ್ಟು ಮತದಾರರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಸಂಪತ್ ವಂಡಾರು, ಜಿ ಕನ್ನಡ ನ್ಯೂಸ್ ವಿಜಯಪುರ.